ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತ ಕುಂಬಾರ್. ಕಳಪೆ ಗುಣಮಟ್ಟದಾಗಿದೆ ಎಂದು ಹಲವಾರು ಗ್ರಾಮಗಳಲ್ಲಿ ಮಕ್ಕಳು ಹೀಗಾಗಿ ವಾಸ್ತವ ಸ್ಥಿತಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಪಿ ಕೃಷ್ಣೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅಂಗನವಾಡಿ ಹಾಗೂ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಗ್ರಾಮ ಪಂಚಾಯತಿ ಸುಧಾರಣೆ ತರಬೇಕು ಹಾಗೂ ಅಲ್ಲಿ ಬಂದಿರತಕ್ಕಂಥ ಹಣ ಸದ್ಬಳಕೆ ಆಗಬೇಕು ಅನ್ನುವಂಥದ್ದು ನಮ್ಮ ಸಂಘಟನೆ ಇವತ್ತು ಆಗ್ರಹ ಇತ್ತು. ಏನಂದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೇಕು, ಅಂಗನವಾಡಿ ಕೇಂದ್ರಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳು ಆಹಾರನ ಕೊಟ್ಟರೆ ಅದನ್ನು ತಿರಸ್ಕಾರ ಮಾಡಾಕತ್ತಾರೆ. ಅವರು ಕೋರ್ಟ್ ಆರ್ಡರ್ ತೊಗೊಂಡು ಬಂದಿದ್ದಾರೆ ಮಕ್ಕಳು ಆಹಾರ ಸರಿದೆ ಅಂತೇಳಿ. ಆದರೆ ಮಕ್ಕಳು ಅದನ್ನು ಬಾಣಂತಿಯವರು ಮಕ್ಕಳು ತಿರಸ್ಕಾರ ಮಾಡಿದರೆ ಅದು ಒಳ್ಳೇದಿದ್ರು ಏನು ಮಾಡೋದು, ಕೆಟ್ಟದಿದ್ರು ಏನು ಮಾಡೋದು. ಹೀಗಾಗಿ ಮಕ್ಕಳ ಹಾಜರಾತಿ ದಿನ ಕಡಿಮೆ ಆಗ್ತಾ ಇದೆ. ಮೊದಲು 30 ಇದ್ದಿದ್ದು ಈಗ 3-4 ಜನ ಅಂಗನವಾಡಿ ಕೇಂದ್ರಗಳಿಗೆ ಬರಾಕ್ತಾರೆ. ಅದರಂತೆ ಗ್ರಾಮ ಪಂಚಾಯತಿಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳ ಆಹಾರ ತಿರಸ್ಕಾರ ಮಾಡತ್ರ ಅದು ಕನ್ನಡ ಇರ್ರಿ. ತಿರಸ್ಕಾರ ಮಾಡಾಕತ್ತಾರಂದ್ರ ಅದ್ರೊಳಗ ಕೆಮಿಕಲ್ಸ್ ಹಾಕಿ ಮಕ್ಕಳಿಗೆ ತಿನ್ಬೇಕಾದ್ರೆ ಅವ್ರಿಗೆ ರುಚಿ ಅನಿಸ್ತಾ ಇಲ್ಲ. ಮೊದಲು 2023 ಡಿಸೆಂಬರ್ಗಿಂತ ಪೂರ್ವದೊಳಗೆ ಏನ್ ಕೊಡ್ತಿದ್ರು ಅಂದ್ರೆ ಶೇಂಗಾ ಚಿಕ್ಕಿ ಕೊಡ್ತಿದ್ರು, ಬೆಲ್ಲ ಕೊಡ್ತಿದ್ರು, ಶೇಂಗಾ ಪುಟಾಣಿ ಕೊಡ್ತಿದ್ರು. ಹಿಂಗಾಗಿ ಮಕ್ಕಳು ಇಷ್ಟಪಡುವಂತ ಆಹಾರ ಕೊಡ್ತಿದ್ರು. ಈಗ ಪುಡಿ ರೂಪದೊಳಗೆ ಕೊಡಾಕತ್ತಾರ. ಪುಡಿ ಅದನ್ನ ಉಂಡಿ ತಿನ್ರಿ ಅಂತ ಹೇಳಿ ಕೊಡಾಕತ್ತಾರ. ಮಕ್ಕಳು ಸ್ವಲ್ಪ ತಿಂತಾವ, ಅದನ್ನ ತಿರಸ್ಕಾರ ಮಾಡ್ತಾರ. ನಾವು ಅಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾವ. ಅದೆಲ್ಲ ಒಳ್ಳೇದಿರ್ಬೋದು, ಏನ್ ಕೆಟ್ಟದ್ದು ಗೊತ್ತಿಲ್ಲ ನಮಗೆ. ಆದ್ರೆ ಮಕ್ಕಳು ಮಾತ್ರ ಅದನ್ನ ತಿನ್ನಾಕತ್ತಿಲ್ಲ. ಇದು ಬಹಳ ಕಡೆ ಕಂಡು ಬಂದೈತಿ. ನಮಗದನ್ನ ನಾವು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಅದನ್ನ ಮಕ್ಕಳು, ಅಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಕೂಡ ಹೇಳಿದಾರೆ. ಬಹಳ ಕಡೆ ಇಡೀ ರಾಜ್ಯಾದ್ಯಂತ ಇದೇ ರೀತಿಯಾಗಿದೆ. ನಾವು ಬೀದರ್ದೊಳಗೂ ಇದನ್ನು ಹೋರಾಟ ಮಾಡಿದೀವಿ. ಈಗ ಇದು ಒಂದನೇದಾದ್ರೆ, ಎರಡನೇದು ಏನಂತಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ NRJ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ದುಡ್ಡು ಬಂದಿರ್ತೈತಿ. ಆ ದುಡ್ಡನ್ನ ಹೆಂಗ್ ಸದ್ಬಳಕೆ ಮಾಡ್ಕೊಳ್ಳೋದೈತಿ ಅಂದ್ರ ಅಲ್ಲಿ ಊರಲ್ಲಿರ್ತಕ್ಕಂತಹ ಉದ್ಯೋಗ ಚೀಟಿ ಹೊಂದಿರತಕ್ಕಂಥವ್ರಿಗೆ ಉದ್ಯೋಗ ಕೊಟ್ಟು ಅಲ್ಲಿ ದುಡಿಲಕ ಹೊರ ರಾಜ್ಯಗಳಿಗೆ ಹೋಗುವಂಥವ್ರಿಗೆ ಉದ್ಯೋಗಗಳನ್ನು ಕೊಟ್ಟು ಇಲ್ಲೇ ನೀವು ಇಲ್ಲಿ ನಾವು ನಿಮ್ಗೆ ಕೆಲಸ ಕೊಡ್ತೀವಿ, ಗ್ರಾಮ ಪಂಚಾಯತಿ ಮುಖಾಂತರ ನೀವು ಕೆಲಸ ತಗೊಂಡು 349 ರೂಪಾಯಿ ಸಂಬಳ ಕೊಡ್ತೀವಿ ಅನ್ನೋಂಥದ್ದು ಇರ್ತೈತಿ. ಆದ್ರೆ ಇವ್ರು ಏನ್ ಮಾಡಕತ್ತಾರ ಅಂತಂದ್ರ JCP ಹಚ್ತಾರ. ಅದ್ರ ಬದ್ಲಿ JCP ಹಚ್ಚಿ ತಮಗೆ ಬೇಕಾದವ್ರದ್ದು ಉದ್ಯೋಗ ಚೀಟಿಯನ್ನು ಮಾಡಿಸಿ ಅವ್ರ ಖಾತೆಗೆ PDO ಅವರು ಮತ್ತು ಆಮೇಲೆ ಅಭಿಯಂತರರು ಅದಕ್ಕೆ ಬಳ್ಳೊತ್ತಿ ಅವ್ರ ಖಾತೆಗೆ ಹಣ ಜಮಾ ಮಾಡಿ ಅವ್ರಿಗೆ 200-200 ರೂಪಾಯಿ ಕೊಟ್ಟು ಅದನ್ನ ದುಡ್ಡನ್ನು ತಾವು ತೆಗೆದುಕೊಂಡು ಹೋಗ್ತಾ ಇದಾರೆ. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತನೆ ಹಿಂಗ್ ಮಾಡೋ ಸಂಬಂಧ ಇಲ್ರಿ. ಇದು ಯಾರ ಫಲಾನುಭವಿಗಳದಾರೋ, ಯಾರು ಅದಕ್ಕೆ ಬಡವರದಾರೋ ಅವ್ರಿಗೆ ತಲುಪಬೇಕನ್ನುವಂಥ ಉದ್ದೇಶ ಐತಿ. ಅದಕ್ಕೆ ಇಡೀ ರಾಜ್ಯಾದ್ಯಂತ ಇದೇ ಆಗ್ತಾ ಇದೆ. ಇದು ಸರಿ ಹೊಂದಬೇಕು ಅನ್ನೋದು ನಮ್ದಿದೆ. ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಂಜೀವ್ರೆ, ಇದು ಕೆಲವೊಂದು ಶಿಕ್ಷಕರ ಗಡಿ ಭಾಗದ ಕಡೆ ಕೆಲವೊಂದು ಶಿಕ್ಷಕರು ಶಾಲೆಗೆ ಹೋಗ್ತಾ ಇಲ್ಲ. ಕೆಲವೊಬ್ರು ಈ ಕಡೆ ಸೈಡ್ ಎಲ್ಲರೂ ಶಾಲೆಗೆ ಹೋಗೋದು, ಕರೆಕ್ಟಾಗಿ ಡ್ಯೂಟಿ ಮಾಡೋದು. ಕೆಲವೊಬ್ರು ಹಂಗೆ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ, ನಾವು ಆ ಹುದ್ದೆ ಒಳಗದೀವಿ, ಈ ಹುದ್ದೆ ಒಳಗದೀವಿ ಅಂತ ಹೇಳ್ಕೊಂಡು ಶಾಲೆಗೆ ಹೋಗ್ಲಾರ್ದ ಮನೆಯೊಳಗೆ ಕುತ್ಕೊಂಡು ಸಂಬಳ ತೆಗೆದುಕೊಳ್ಳೋದು ಬಹಳ ಕಡೆ ಕಂಡು ಬರ್ತಾ ಇದೆ. ಇದು ನಮಗೆ ಖಂಡನೀಯ ವಿಚಾರ. ಇದನ್ನು ಹೆಂಗೆ ತಡೆಗಟ್ಟಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಾವು DDP ಅವ್ರ ಹತ್ರ ಹೋದ್ರೆ ಅವರು ನಾವೇನು ಮಾಡೋಣ್ರಿ, ನಮಗೂ ಕಂಡು ಬಂದಿಲ್ಲ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಇದು ಬಹಳ ಒಂದು, ಯಾಕಂದ್ರೆ ದುಡಿಯೋರು ದುಡ್ದ ಸಾಯೋದು, ಮನ್ಕೊಂಡವ್ರು ಸಾಯೋದು, ಮನ್ಕೊಂಡ ಪೇಮೆಂಟ್ ತಗೊಳ್ಳುವಂಥ ವಿಚಾರ ನಡೀತಾ ಇದೆ. ಇದನ್ನು ಕೂಡ ಒಂದು ಅತ್ಯಂತ ಕಠಿಣ ಕಾನೂನು ಕ್ರಮ ತೆಗೆದುಕೊಂಡು ಎಲ್ಲರೂ ಅದನ್ನು ಕರೆಕ್ಟಾಗಿ ಶಿಕ್ಷಣ ವೃತ್ತಿಯನ್ನು ಪಾಲಿಸಬೇಕು ಅನ್ನುವಂಥದ್ದು ನಮ್ಮ ಸಂಘಟನೆ ಉದ್ದೇಶ ಐತಿ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವ್ರಿಗೆ ಆಯವ್ಯಯನ್ನು ಸರಿಯಾಗಿ ತೋರಿಸಂಗಿಲ್ಲ ಪ್ರಾಂಶುಪಾಲರು. ಇಲ್ಲೇ ನಮ್ಮ ಇದರಲ್ಲಿ ಇದೆ, ಇಲ್ಲಿ ನಮ್ಮ ಕಾಲೇಜ್ ಇದೆ, ಇಲ್ಲಿ ಮೀನಾಕ್ಷಿ ಚೌಕದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆ. ಅವ್ರು ಏನು ಹೇಳ್ತಾರಂದ್ರ, ಈಗ ನೀವು ಕರೆಕ್ಟಾಗಿ ಮಕ್ಕಳು ಎಷ್ಟು ಕೊಟ್ಟಿದ್ದಾರೆ, ಮಕ್ಕಳು ಎಷ್ಟು ನಿಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಏನೂ ಅದನ್ನು ಆಯವ್ಯಯ ತೋರಿಸಂಗಿಲ್ಲ, ಏನೂ ಇಲ್ಲ. ಆದ್ರೆ ಪದವಿ ಪೂರ್ವದ ಶಿಕ್ಷಣ ಇಲಾಖೆಯಲ್ಲಿ ಏನೈತೆ ಅಂದ್ರೆ ಅವ್ರು ₹1 ಖರ್ಚು ಮಾಡ್ಬೇಕಾದ್ರೂ ಕೂಡ ಅದು ಚೆಕ್ ಮುಖಾಂತರ ಅವ್ರು ಮಾಡ್ಬೇಕು. ಶೆಲ್ಫ್ ಅನ್ನುವಂಥದ್ದು ಇರಬಾರ್ದು ಅವ್ರ ಪಾಸ್ಬುಕ್ ಒಳಗೆ. ಅದೆಲ್ಲ ನೋಡ್ಬೇಕಾದ್ರೆ ಶೆಲ್ಫ್ ಅನ್ನೋದಂಥದ್ದಿದೆ. ಅವ್ರು ಆಯವ್ಯಯ ಪೆಟ್ಟಿ ಕೊಡಂದ್ರೆ ಕೊಡಾಕ್ತಾ ಇರಲಿಲ್ಲ, ಪಾರದರ್ಶಕವಾಗಿ ಆಡಳಿತ ಅವ್ರು ನಡೆಸ್ತಾ ಇಲ್ಲ ಅನ್ನುವಂಥದ್ದು ನಮ್ಗೆ ಬಹಳ ದುಃಖಕರ ಇದು ಮತ್ತು ಖಂಡನೀಯ ವಿಚಾರ ಐತಿ.
ಇವತ್ತ ಅದಕ್ಕೆ ರಾಜ್ಯಾಧ್ಯಕ್ಷರು ಹುಟ್ಟುಹಬ್ಬ ಐತಿ. ಅದಕ್ಕೆ ಅದ್ರ ಪ್ರಯುಕ್ತ ಇದನ್ನ ನಾವು ಇದನ್ನ ಮುಂದೆ ಚಾಲನೆ ತಂದ್ರೆ ಒಂದು ಹುಟ್ಟುಹಬ್ಬಕ್ಕೆ ಒಂದು ಒಳ್ಳೆಯ ನಮಗೆ ಒಳ್ಳೇದು ಅನಿಸ್ತೈತಿ. ಇದು ಹುಟ್ಟುಹಬ್ಬಕ್ಕೆ ಒಂದು ಸಾರ್ಥಕತೆ ಆಗ್ತೈತಿ ಅನ್ನುವಂಥದ್ದು ನಮ್ಮ ಉದ್ದೇಶ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿರಿ, ನಾನು ಉತ್ತರ ಕರ್ನಾಟಕ ಅಧ್ಯಕ್ಷ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವಿಜಯಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರ ಜನ್ಮದಿನದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮತ್ತು ಸಂಬಂಧ ಬರುವ ಎಲ್ಲ ಮಂತ್ರಿ ಮಹೋದಯರಿಗೂ ಈ ಎಲ್ಲ ಇಲಾಖೆಯಲ್ಲಿ ಭ್ರಷ್ಟ ವ್ಯವಸ್ಥೆ ಆಮೇಲೆ ದುಷ್ಟ ವ್ಯವಸ್ಥೆ ಅವ್ನು ನೋಡ್ತಿದ್ರೆ ನಾವು ಏನಪ್ಪ ಇಷ್ಟೆಲ್ಲ ನಾವು ತೆರಿಗೆ ಕಟ್ತಾ ಇದ್ದೀವಿ, ಸಾಕಷ್ಟು ತೆರಿಗೆ ಕಟ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಜನ ಸರಿಯಾಗಿ ಮೂಲಭೂತ ಸೌಲಭ್ಯ ಒದಗಿಸುವ ಸಲುವಾಗಿ ಆಯಾ ಭಾಗದ ಜನಪ್ರತಿನಿಧಿಗಳು, ಶಾಸಕರು, ಮಂತ್ರಿ, ಮುಖ್ಯಮಂತ್ರಿ ಎಲ್ಲರೂ ನಮಗೆ ಬೇಕು ಅಂತೇಳಿ ಆಯ್ಕೆ ಮಾಡಿ ಕಳಿಸಿದ ಮೇಲೆ ಅವರು ಮಾಡುವಂಥದ್ದು ನೋಡಿದರೆ, ದಿನಾಲು ಪೇಪರ್ಗಳಲ್ಲಿ ನೋಡಿದರೆ ಬರೇ ಅಹಿತಕರ ಘಟನೆಗಳೇ, ಬರೇ ಅಕ್ರಮ ಅವ್ಯವಹಾರ. ಏನು ಕಾಲೇಜಲ್ಲಿ ಸಂಜೆ ಶಾಲೆ ಇದೆ, ಸಂಜೆ ಶಾಲೆಯಲ್ಲಿ 10 ರಿಂದ 12 ಜನ ಗೌರವ ಶಿಕ್ಷಕರನ್ನು ತೊಗೊಂಡಿರ್ತಾರತ್ತೆ. ಅವ್ರು ತಿಂಗಳ UGC ಸ್ಕೇಲ್ ಪ್ರಕಾರ 40,000 ರೂಪಾಯಿ ಒಬ್ಬರಿಗೆ ಸಂಬಳ. ಒಂದು ಏನೂ ಇಲ್ಲಾಂದ್ರೆ 10 ಜನ ಇದ್ದರೆ ತಿಂಗಳ 4 ಲಕ್ಷ ರೂಪಾಯಿ ಅಂತೆ, ಒಂದು ವರ್ಷಕ್ಕೆ 40 ಲಕ್ಷ ರೂಪಾಯಿ. ಅಷ್ಟು ಹೋದ್ಮೇಲೆ ಈ ಸಂಜೆ ಶಾಲೆ ಅನ್ನುವಂಥದ್ದು BCom, BBA ಅವು ಏನೋ ಒಂದು ಡಿಗ್ರಿ ಕಾಲೇಜು ಕಲಿಯುವಂಥದ್ದಾವೆ. ರಾತ್ರಿ ಶಾಲೆ 5 ರಿಂದ 9 ತನಕ ಕಲಿಯುವಂಥ ವ್ಯವಸ್ಥೆ ಇದೆ. ಸರ್ಕಾರ ಎಲ್ಲ ಸಾಕಷ್ಟು ಇವು ಮೂಲಭೂತ ಸೌಲಭ್ಯ ಒದಗಿಸ್ಬೇಕು, ಎಲ್ಲ ಉನ್ನತ ಶಿಕ್ಷಣ ಎಲ್ಲ ಸಮುದಾಯದ ಸಾರ್ವಜನಿಕರು ಕಲಿಬೇಕು ಅನ್ನೋಂಥದ್ದು ಇದನ್ನ ಹಾಕೊಂಡಿರ್ತಾರೆ. ಸರ್ಕಾರ ಶಾಲೆ ಒಳಗೆ ಏನಂದರೆ ಸರಿಯಾಗಿ ಅದನ್ನು ಮುಗಿಸೋದಿಲ್ಲ. ನಮಗೆ ಗೊತ್ತಿರಲಿಲ್ಲ ಇಲ್ಲಿ ರಾತ್ರಿ ಶಾಲೆ ಇತ್ತು ಅನ್ನೋಂಥದ್ದು ನಮಗೆ ಗೊತ್ತೇ ಇರಲಿಲ್ಲ. ಬಿಜಾಪುರ ಜಿಲ್ಲೆ ಮಹಾನಗರ ಪಾಲಿಕೆ ಎಲ್ಲೆಲ್ಲಿದ್ದಾವೆ ಅಲ್ಲಿ ಸರ್ಕಾರ ಪ್ರತಿಯೊಂದಕ್ಕೂ ರಾತ್ರಿ ಶಾಲೆ ಮಾಡಿದೆ. ಎಲ್ಲ ಸಮುದಾಯದ ಸಾರ್ವಜನಿಕರು, ಬಡವರು ಇವತ್ತು ಎಲ್ಲರ ಕೆಲಸಕ್ಕೆ ಹೋದ್ರೂ 5 ಗಂಟೆಯಿಂದ ಡಿಗ್ರಿ ಕಲಿಬೇಕು, ನಾನು ಉನ್ನತ ಶಿಕ್ಷಣ ಪಡಿಬೇಕು ಅಂತೇಳಿ ಯಾರಾದರೂ ತಮ್ಗೆ ಆಸಕ್ತಿ ಇದ್ದರೆ, ನಾವು ಒಂದು ಉನ್ನತ ವಿದ್ಯಾಭ್ಯಾಸ ಪಡಿಬೇಕು ಅಂತ ಯಾರಲ್ಲಿ ಆದರೂ ಆಸಕ್ತಿ ಇದ್ದರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿ ನವಭಾಗಲ್ಲಿ ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆ, ಅಲ್ಲಿ 5 ರಿಂದ 9 ಗಂಟೆ ತನಕ ಅವರು ಶಿಕ್ಷಣ ಕಲಿಸ್ತಾರೆ. ಅಲ್ಲಿ ಯಾರೂ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಹೋಗಲಾರ್ದಕ್ಕೂ ಕೂಡ ಅವರು ಬರೀ ಪುಕ್ಸೆಟ್ ಸಂಬಳ ತೊಗೊಂಡು ಹೋಗ್ತಾ ಇದ್ದಾರೆ. ಇದು ಬಹಳ ಅನ್ಯಾಯ ಆಗ್ತಾ ಇದೆ. ನಾವು DC ಅವರಿಗೆ ಹೇಳಿದ್ವಿ, ಇದು ಸಂಪೂರ್ಣ ನೀವು ತನಿಖೆ ಮಾಡಿ ಅದನ್ನು ಸೂಕ್ತ ಕ್ರಮ ತಗೊಳ್ರಿ ಅಂತೇಳಿ ನಾವು ಇವತ್ತು ರಾಜ್ಯಾಧ್ಯಕ್ಷರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ಇವತ್ತು ಮನವಿ ಸಲ್ಲಿಸಲಾಗಿದೆ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ಜಿಲ್ಲಾಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ, ಜಿಲ್ಲಾ ಘಟಕ ವಿಜಯಪುರ. 20 ತಾಸಿನವರೆಗೆ ಉಪನ್ಯಾಸ ಮಾಡಿಸಿಕೊಳ್ಳುತ್ತಿದ್ದಾರೆ. ಇದು ಖಂಡನೆ ವಿಚಾರ. ಕೂಡಲೇ ಅದಕ್ಕೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲು ಕರ್ನಾಟಕ ಸ್ವಾಭಿಮಾನ ಸಂಘಟನೆ ಆಗ್ರಹಿಸುತ್ತದೆ. ಮೊರಾರ್ಜಿ ಶಾಲೆಗಳಲ್ಲಿ ಮಕ್ಕಳಿಗೆ ವಸತಿ ನಿಲಯಗಳು ಹಾಗೂ ಶಿಕ್ಷಕರಿಗೆ ಪ್ರಾಂಶುಪಾಲರಿಗೆ ವಸತಿ ನಿಲಯಗಳಿವೆ. ಆದರೆ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಅವರ ಶಾಲೆಯ ವಸತಿ ನಿಲಯದಲ್ಲಿ ವಾಸಿಸಲು ಸರ್ಕಾರದ ನಿರ್ದೇಶನವಿದ್ದರೂ ಕೂಡ ಒಬ್ಬರು ಕೂಡ ಮೊರಾರ್ಜಿ ಶಾಲೆಗಳಲ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳಲ್ಲಿ, ಸಂಬಂಧಪಟ್ಟ ವಸತಿ ಶಾಲೆಗಳಲ್ಲಿ ಶಿಕ್ಷಕರು ಕಾರ್ಯನಿರ್ವಹಿಸಿದ್ದು ಕಾಗದದ ಮೇಲೆ ಮಾತ್ರ. ಇವರಿಗೆ ಒಬ್ಬ ಸಿಬ್ಬಂದಿಗೆ ಮಾಸಿಕವಾಗಿ 40,000 ರೂಪಾಯಿ ಅಂತೆ, 10 ಜನರಿಗೆ ಮಾಸಿಕವಾಗಿ 4 ಲಕ್ಷ ರೂಪಾಯಿ ಕೊಡ್ತಾ ಇರ್ತದೆ. ವಾರ್ಷಿಕ 40 ಲಕ್ಷ